ತುಮಕೂರು ಜಿಲ್ಲೆ ಕೊರಟಗೆರೆ ತಾಲೂಕು ಸಿದ್ದರಬೆಟ್ಟ. ಹಿಂದೆ ತಪಸ್ವಿಗಳು ಸಿದ್ಧ ಪುರುಷರು ಇದ್ದಂತಹ ಗವಿಸಿದ್ದೇಶ್ವರ ದೇವಸ್ಥಾನವಿದೆ. ಅದೇ ರೀತಿಯಾಗಿ ಅಲ್ಲಿ ಮೇಲಿನ ದೇವಸ್ಥಾನದ ಒಳಭಾಗದಲ್ಲಿ ತೀರ್ಥ ಉದ್ಭವ. ತೀರ್ಥವನ್ನು ತಲೆಯ ಮೇಲೆ ಹಾಕಿಕೊಂಡರೆ ಸರ್ವ ರೋಗವು ಗುಣವಾಗುವುದು ಎಂಬುದು ಅಲ್ಲಿಯ ವಾಡಿಕೆ. ನಾವು ಸಹ ಇಂದು ಭೇಟಿ ಕೊಟ್ಟು ಇಲ್ಲಿಯ ವಿಚಾರದ ಬಗ್ಗೆ ಸ್ಪಷ್ಟವಾಗಿ ಜನರಿಗೆ ತಿಳಿಸಬೇಕೆಂಬುದೇ ನಮ್ಮ ಉದ್ದೇಶವಾಗಿತ್ತು. ನಿಮ್ಮ ಅತಿ ಅಮೂಲ್ಯವಾದ ಸಮಯವನ್ನ ಈ ದೇವಸ್ಥಾನಕ್ಕೆ ಬಂದು ಒಮ್ಮೆ ಭೇಟಿ ಕೊಡಿ. ಎಲ್ರಿಗೂ ನಮಸ್ಕಾರ. ಇವತ್ತು ನಾನು ಕರ್ನಾಟಕ ಅರಣ್ಯ ಇಲಾಖೆ ತುಮಕೂರು ವಿಭಾಗ ಮಧುಗಿರಿ ಉಪವಿಭಾಗ ಕೊರಟಗೆರೆ ವಲಯ ಸಿದ್ದರ ಬೆಟ್ಟದಲ್ಲಿದ್ದೀನಿ. ಈ ಸಿದ್ದರ ಬೆಟ್ಟದ ವಿಶೇಷತೆ ಏನಂತ ಹೇಳಿದ್ರೆ, ಸಿದ್ಧ ಪುರುಷರು ಏನು ಹಿಂದೆ ನಮ್ಮ ಸಮಾಜಕ್ಕೋಸ್ಕರ ಅಥವಾ ಅಭಿವೃದ್ಧಿಗೋಸ್ಕರ ಶ್ರಮಪಟ್ಟಿರ್ತಕ್ಕಂಥ ಶ್ರಮಜೀವಿಗಳಿಗೋಸ್ಕರ ಹಿಂದೆ ತಪಸ್ವಿಗಳು ಅಂತ ಇದ್ದರು. ಅವರಿಗೆ ಸಿದ್ಧರು ಅಂತ ಕರೀತಾ ಇದ್ದರು. ಅಂತಹ ಸಿದ್ಧರ ಒಂದು ಗುಡ್ಡಕ್ಕೆ ಬಂದಿದ್ದೀವಿ. ಈ ಗುಡ್ಡದಲ್ಲಿ ವಿಶೇಷವಾಗಿ ಬಹಳ ಅದ್ಭುತವಾಗಿರ್ತಕ್ಕಂಥ ದೇವಾಲಯವಿದೆ. ಮೇಲೆ ಸಿದ್ದೇಶ್ವರ ದೇವಾಲಯವಿದೆ. ಆ ದೇವಾಲಯದ ಒಂದು ವಿಡಿಯೋವನ್ನು ಪ್ರತಿಯೊಬ್ಬರು ನೋಡಿ. ಏಕೆ ಅಂತ ಹೇಳಿದರೆ, ಇದು ಅತಿ ಎತ್ತರದಲ್ಲಿ ಇರ್ತಕ್ಕಂಥ ಒಂದು ನಿರ್ಜಲ ಪ್ರದೇಶ. ಈ ಪ್ರದೇಶಕ್ಕೆ ಬರೋದೇ ಕಡಿಮೆ. ಇಲ್ಲಿಗೆ ನಮ್ಮ DVG ವಾಯ್ಸ್ ಲಗ್ಗೆ ಹಾಕಿದೆ ನೋಡಿ. ಇದು ಕೆಳಗಿನಿಂದ ಬರ್ತಕ್ಕಂಥ ಒಂದು ಜಾಗ. ಈ ಜಾಗದಿಂದ ಬಂದು ಇಲ್ಲಿ ಏನು ಹೋಗ್ತೀವಿ ಮೆಟ್ಲು, ಇದೇ ರೀತಿಯಾಗಿ ಮೆಟ್ಲು ಸುಮಾರು. ಇದು ಸಿದ್ದಿರ ಬೆಟ್ಟದಲ್ಲಿರ್ತಕ್ಕಂಥ ಒಂದು ಗುಹೆ ಒಳಗಡೆ ನಾವು ಹೋಗ್ತಾ ಇದ್ದೀವಿ. ಸಿದ್ದೇಶ್ವರ ದರ್ಶನ. ಪೂಜಾರಕ್ಕರಿದ್ದಾರೆ. ಮುಂದೆ ಬೆಳಕಾಕ ಸರ್ ಎಲ್ಲಾದ್ರು ಅವರು ಅಲ್ಲಿದ್ದಾರೆ. ಬರ್ರಿ.